ಡಿಜಿಟಲ್ ಅಸ್ತ್ರ ಫ್ಯಾಮಿಲಿ ನಮಸ್ತೆ, ವೆಲ್ಕಮ್. ಇಷ್ಟು ದಿನ ಬೆಂಗಳೂರಿನ ಸುತ್ತಮುತ್ತ ಇರೋ ಪ್ಲೇಸ್ಗಳನ್ನು ನಿಮಗೆ ತೋರಿಸ್ತಿದ್ವಿ. ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಮಲೆನಾಡ ಕಡೆ ಹೋಗ್ತಿದ್ದೀವಿ. ಅದರಲ್ಲೂ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಗಡಿಯಲ್ಲಿರುವ ಹಿಡನ್ ಜೇಮ್ ಕುಡ್ಲು ತೀರ್ಥಕ್ಕೆ ನಮ್ಮ ಇವತ್ತಿನ ಪಯಣ. ಮಲೆನಾಡು ಅಂದ್ರೆ ನಿಮ್ಮ ಕಣ್ಮುಂದೆ ಹಚ್ಚ ಹಸಿರು, ಮಳೆ, ಫಾಲ್ಸ್ಗಳ ಇಮೇಜ್ ತಟ್ ಅಂತ ಪಾಸ್ ಆಗಿರುತ್ತೆ. ಅದರಂತೆ ಸುಮಾರು 300 ಮೀಟರ್ ಎತ್ತರದಿಂದ ಧುಮುಕುವ ಜಲಧಾರೆಯನ್ನು ಕಣ್ತುಂಬಿಕೊಳ್ಳಲು 2 ಕಣ್ಣು ಸಾಲದು. ಅದಕ್ಕೂ ಮುಂಚೆ ದಟ್ಟ ಅಡವಿಯಲ್ಲಿ ಸಿಗುವ ಚಾರಣದ ಅನುಭವ ವರ್ಣಿಸಲು ಅಸಾಧ್ಯ. ನಮ್ಮ ಕುಡ್ಲತೀರ್ಥ ಟ್ರಿಪ್ ಶಿವಮೊಗ್ಗದಿಂದ ಪ್ರಾರಂಭವಾಯಿತು. ಅಲ್ಲಿಂದ ಆಗುಂಬೆ, ಸೋಮೇಶ್ವರ ಮಾರ್ಗವಾಗಿ ಕುಡ್ಲು ತೀರ್ಥ ತಲುಪಿದೆವು. ನೀವು ಉಡುಪಿ, ಹೆಬ್ರಿ ಮೂಲಕವೂ ಈ ಫಾಲ್ಸ್ಗೆ ಬರಬಹುದು. ನೀವು ಕುಡ್ಲುತೀರ್ಥ ಫಾಲ್ಸ್ ವೈಭವವನ್ನ ಕಣ್ತುಂಬಿಕೊಳ್ಳಬೇಕಾದ್ರೆ ಮೊದಲು ಅರಣ್ಯ ಇಲಾಖೆಗೆ ಪ್ರವೇಶ ಶುಲ್ಕ ಪಾವತಿಸಿ ದಟ್ಟ ಕಾಡಲ್ಲಿ ಸುಮಾರು 2 ಕಿಲೋಮೀಟರ್ ನಡೆಯಲೇಬೇಕು. ಈ ವೇಳೆ ದಾರಿ ನಡುವೆ ಅನೇಕ ತೊರೆಗಳು, ಬೃಹದಾಕಾರದ ಮರಗಳು, ಪ್ರಾಣಿ ಪಕ್ಷಿಗಳ ಚಿಲಿಪಿಲಿ ನಿಮ್ಮ ಮನಕ್ಕೆ ಮುದ ನೀಡುತ್ತದೆ. ಒಂದಿಷ್ಟು ಕಡೆ ಮೆಟ್ಟಿಲುಗಳಿದ್ದದ್ದು ಬಿಟ್ರೆ ಉಳಿದ ಹಾದಿ ಕಾಡು ಹಾದಿಯೇ. ಇಲ್ಲಿ ಜಾಸ್ತಿ ಮಳೆ ಸುರಿಯೋದ್ರಿಂದ ದಾರಿ ಒಂದೊಂದು ಕಡೆ ಹೆಚ್ಚು ಜಾರುತ್ತದೆ. ಆದ್ದರಿಂದ ಚಾರಣದ ವೇಳೆ ಒಂದಿಷ್ಟು ಎಚ್ಚರಿಕೆ ವಹಿಸುವುದು ಒಳಿತು. ಇನ್ನು ಟ್ರಕ್ಕಿಂಗ್ ಕೊನೆ ಹಂತಕ್ಕೆ ಬಂದಾಗ ಕಾಣಸಿಗುವುದು ಜಲಪಾತದ ನೋಟ ಸ್ವರ್ಗಕ್ಕೆ ಕಿಚ್ಚು ಹಚ್ಚುತ್ತದೆ. ಸ್ವಲ್ಪ ದೂರದಿಂದ ಫಾಲ್ಸ್ ವೈಭವ ನೋಡಿದ ಮೇಲೆ ನಿಮಗೆ ಸುರ ಸ್ವಪ್ನವಿದು ಪ್ರತಿಬಿಂಬ ಬಿದ್ದ ಉದ್ಭವ ಶಬ್ದ ನೀರೆ, ಎಚ್ಚೆತ್ತು ಎದ್ದ ಆಕಾಶದುದ್ದ ದರೆಗಿಳಿಯಲಿದ್ದ ಧೀರೆ, ಸಿರಿವಾರಿ ಜಾತ ವರಪಾರಿ ಜಾತ ತಾರ ಕುಸುಮದಿಂದೆ, ವೃಂದಾರ ಬಂದೆ ಮಂದಾರ ಗಂದೆ, ನೀನೇ ತಾಯಿ ತಂದೆ, ಸರಪುರಜನ್ಯೆ ನೀನಲ್ಲ ಅನ್ನೆ, ಸಚ್ಚಿದಾನಂದ ಕನ್ನೆ, ಇಳಿದು ಬಾ ತಾಯಿ ಇಳಿದು ಬಾ ಎಂಬ ಕವನ ನೆನಪಾಗದೇ ಇರೋದು. ಇಂತಹ ಅದ್ಭುತ ಕವಿತೆಯನ್ನ ಬರೆದ ವರಕವಿ ದ ರಾ ಬೇಂದ್ರೆಯವರಿಗೆ ಒಂದು ಸೆಲ್ಯೂಟ್. ಕುಡ್ಲುತೀರ್ಥ ಜಲಪಾತ ಪಶ್ಚಿಮ ಘಟ್ಟಗಳ ದಟ್ಟ ಕಾನನದ ನಡುವೆ ಹರಿಯುವ ಸೀತಾ ನದಿಯಿಂದ ಸೃಷ್ಟಿಯಾಗಿದೆ. ಎತ್ತರದ ಬೆಟ್ಟದ ಮೇಲಿಂದ ಧುಮುಕುವ ಜಲಪಾತ ಸೌಂದರ್ಯ ನೋಡೋದೇ ಕಣ್ಣಿಗೆ ಹಬ್ಬ. ಇದರಿಂದ ಟ್ರಕ್ಕಿಂಗ್ ಮಾಡಿದ ಆಯಾಸವೆಲ್ಲ ಹೋಗಿ ಮನಕ್ಕೆ ಮತ್ತಷ್ಟು ಜೋಶ್ ಬರುತ್ತದೆ. ಧುಮುಕುವ ನೀರಿನ ಗರ್ಜನೆಯನ್ನ ಹೊರತುಪಡಿಸಿದರೆ ಈ ಸ್ಥಳ ತನ್ನ ಪ್ರಶಾಂತ ವಾತಾವರಣಕ್ಕೆ ಹೆಸರುವಾಸಿ. ಎತ್ತರದಿಂದ ಜಲರಾಶಿ ಭೂಮಿಗೆ ಅಪ್ಪಳಿಸುವುದರಿಂದ ಜಲಪಾತದ ಕೆಳಗೆ ನೈಸರ್ಗಿಕವಾಗಿಯೇ ಕೊಳದ ರಚನೆಯಾಗಿದೆ. ಇದು ಹೆಚ್ಚು ಆಳವಿಲ್ಲದ ಕಾರಣ ನಿರ್ಭಯವಾಗಿ ನೀರಿಗೆ ಇಳಿದು ಮೋಜಿ ಮಸ್ತಿ ಮಾಡಬಹುದು. ಅದಲ್ಲದೆ ಪ್ರವಾಸಿಗರು ಜಲಪಾತದ ಕೆಳಗೆ ನಿಂತು ಉಲ್ಲಾಸಕರ ಸ್ನಾನವನ್ನ ಆನಂದಿಸಬಹುದಾಗಿದ್ದು, ಎತ್ತರದಿಂದ ಬೀಳುವ ನೀರಿನ ರಭಸಕ್ಕೆ ತಲೆಯೊಡ್ಡಿ ಕುಳಿತುಕೊಂಡರೆ ಏನ್ ಗುರು ಆ ಎಕ್ಸ್ಪೀರಿಯನ್ಸ್ ಅಂತ ಅನಿಸದೇ ಇರದು. ಇನ್ನು
ಪುರಾಣಗಳ ಪ್ರಕಾರ ಸುಮಾರು 1000 ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಸನ್ಯಾಸಿಗಳು ಧ್ಯಾನ ಮಾಡುತ್ತಿದ್ದರು ಎನ್ನುವ ಐತಿಹ್ಯವಿದೆ. ಹಾಗಾಗಿ ಈ ಜಲಪಾತಕ್ಕೆ ಕುಡ್ಲುತೀರ್ಥ ಎನ್ನುವ ಹೆಸರು ಬಂದಿದೆ. ಕುಡ್ಲುತೀರ್ಥ ಜಲಪಾತದ ಭೇಟಿಗೆ ಆಗಸ್ಟ್ನಿಂದ ಜನವರಿ ಸೂಕ್ತ. ಜಲಪಾತವು ದಟ್ಟ ಅರಣ್ಯದಲ್ಲಿರುವುದರಿಂದ ಸಮೀಪದಲ್ಲಿ ಯಾವುದೇ ಅಂಗಡಿಗಳಿಲ್ಲ. ಆದ್ದರಿಂದ ಜಲಪಾತಕ್ಕೆ ಚಾರಣ ಮಾಡುವವರು ಆಹಾರ ಮತ್ತು ನೀರನ್ನ ಕೊಂಡೊಯ್ಯಬೇಕಿದೆ. ಆದರೆ ಅದ್ಭುತ ಪರಿಸರದ ಸ್ವಚ್ಛತೆ ಕಾಪಾಡಬೇಕಾದ ಜವಾಬ್ದಾರಿ ನಿಮ್ಮಲ್ಲಿ ಇರಲಿ. ನೀವು ತೆಗೆದುಕೊಂಡು ಹೋದ ಪ್ಲಾಸ್ಟಿಕ್ ಮರಳಿ ತರದಿದ್ದರೆ ದಂಡ ವಿಧಿಸೋದು ಖಂಡಿತ. ಅದು ಸ್ವಲ್ಪ ಹುಷಾರು. ನನ್ನ ಹೆಸರು ಗೌರೀಶ್ ಅಂತ. ನಾನು ಈ ಫಾಲ್ಸಿಗೆ ಬರ್ತಿರೋದು 3ನೇ ಟೈಮು. ಫಸ್ಟ್ ಬಂದಿದ್ದು 2012ರಲ್ಲಿ. 2012 ಬಂದಾಗ ಇಲ್ಲಿ ತನಕ ಬರೋಕ್ಕೂ ಜಾಗ ಇರಲಿಲ್ಲ ನನಗೆ. ಮಳೆಗಾಲದಲ್ಲಿ ಬಂದಿದ್ದೆ, ಫುಲ್ಲು ನೀರಿತ್ತು. ಒಂದೊಳ್ಳೆ ಜಾಗ ಇದು. ಮಳೆಗಾಲದಲ್ಲಂತೂ ಬರೋಕ್ಕಾಗಲ್ಲ, ತುಂಬ ಸ್ಲಿಪ್ಪರ್ ಇರುತ್ತೆ, ಅವಾಯ್ಡ್ ಮಾಡಿ. ಬೇಸಿಗೆಗಾಲದಲ್ಲಿ ನೀವು ಎಂಜಾಯ್ ಮಾಡ್ಬೋದು. ಈ ಸಲ ಇಷ್ಟು ನೀರಿರೋದು ನಮ್ಮ ಪುಣ್ಯ. ತುಂಬ ನೀರಿದೆ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಬರೋದಕ್ಕೂ ಒಂದು ಯೋಗ್ಯವಾದ ಸ್ಥಳ. ನಿಮಗೆ ಬರೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, 1.5 ಕಿಲೋಮೀಟ್ರ್ ನಡೆಯೋದು ನಿಮಗೆ ಕಷ್ಟ ಅನ್ನಿಸ್ಬೋದು ಫ್ಯಾಮಿಲಿ ಜೊತೆ ಬಂದಾಗ. ಆದರೆ ಬಂದಾದಮೇಲೆ ಇಲ್ಲಿ ನೀವು ಎಂಜಾಯ್ ಮಾಡೋ ರೀತಿ 360 ಡಿಗ್ರಿ ಫಾಲ್ಸ್ ನೋಡಿ. ನೀವು ಒಂದೊಂದು ಆ್ಯಂಗಲಲ್ಲಿ ನೋಡಿದ್ರು ಒಂದೊಂದು ಥರ ಕಾಣಿಸುತ್ತೆ ಫಾಲ್ಸು. ತುಂಬ ಚೆನ್ನಾಗಿದೆ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ತುಂಬ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. ಈಗ ಒಂದು ಪ್ಲಾಸ್ಟಿಕ್ಕನ್ನು ನೀವು ಕಾಡೊಳಗೆ ತರಬೇಕು ಅಂತ ಹೇಳಿದ್ರು ಅದಕ್ಕೆ ಚಾರ್ಜ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್.